ಓಂ ಶಾಂತಿ ವೀಕ್ಷಕರೇ, ಈ ದಿನ ಚೈತ್ರ ಪೌರ್ಣಮಿ. ನೀವು ನೋಡ್ತಾ ಇದ್ದೀರಾ ವೃಶ್ಚಿಕ ರಾಶಿ ಚೇಳು. ಚೈತ್ರ ಪೌರ್ಣಮಿ ರಾತ್ರಿ ನಮ್ಮ ಮನೆಯಲ್ಲಿ ನನಗೆ ಕಾಲಿಗೆ ಹೊಡೆದಿದೆ. ಏನೋ ಹೊಡಿತಲ್ಲ ಅಂತ ಹುಡುಕಾಡಿದೆ. ಆಮೇಲೆ ನೋಡ್ತೀನಿ ಇಲ್ಲಿ ಪೇಪರ್ ಕೆಳಗೆ ನೋಡಿ, ಆ ಬ್ಲ್ಯಾಕ್ ಕಲರ್ ರೆಡ್ ಕಲರ್ ಪೇಪರ್ ಇದೆಯಲ್ಲ, ಅದ್ರ ಕೆಳಗೆ ಇತ್ತು. ನನ್ನ ಕಾಲಿಗೆ ಹೊಡೆದಿದೆ. ಇದಕ್ಕೆ ಮೊದಲು ನನ್ನ ಬೆಡ್ ಮೇಲೆಲ್ಲ ಇದು ಹೊಡೆದಿದೆ. ನನಗೆ 2-3 ಸಾರಿ ಏನು ಅಂತ ಗೊತ್ತಾಗಿಲ್ಲ. ಆಮೇಲೆ ನೋಡಿದೆ, ಇವತ್ತು ಸಿಕ್ಕಾಕೊಳ್ತು, ಸ್ಪಾಟಾಗಿ ಸಿಕ್ಕಾಕೊಳ್ತು ನನಗೆ ಹೊಡೆದ ಮೇಲೆ. ಆದರೆ ಅದು ಓಡೋಗ್ಬಿಡ್ತು ಆ ಕಡೆ. ನೋಡಿ, ಹುಡ್ಕಾಡ್ಬೇಕೀಗ. ಹುಡ್ಕೋಣ, ಅದೆಲ್ಲೇ ಎದುರು ಹುಡ್ಕೋಣ, ಬಿಡಬಾರ್ದು. ಎಲ್ಲೇ ಎದುರು ಹುಡುಕ್ಬಿಟ್ಟು ಸಾಯಿಸಬಾರ್ದು, ನೆನ್ಪಿಟ್ಕೊಳ್ಳಿ. ಅದು ನನಗೆ ಹೊಡೆದಿದೆ ಕಾಲಿಗೆ. ಸ್ವಲ್ಪ ಹೊತ್ತು ನೋವಾಯಿತು, ಕಾಲು ಹೊಡಿತು, ನೋವಾಯಿತು. ಈಗಾಗಲೇ ನಾನು ಚಿಕ್ಕ ಹುಡುಗದಿಂದ ಸುಮಾರು ಒಂದು 4 ಬಾರಿ ನನಗೆ ಈ ರೀತಿ ಚೇಳುಗಳು ಕಡಿದಿದ್ದಾವೆ. ಚಿಕ್ಕ ಹುಡುಗಲ್ಲಿ ತುಂಬ ದೊಡ್ಡದು ಕಡಿದಿದೆ, ಅನಂತರ ಸಣ್ಣ ಕಡಿದಿದ್ದಾವೆ. ಮೊದಲು ತುಂಬ ನೋವಾಗ್ತಿತ್ತು, ಗೊತ್ತಾಯ್ತಲ್ಲ. ಒಂದು ಬಾರಿ ನಮ್ಮ ಮನೆಯಲ್ಲಿ ನಾನು ಮಲ್ಕೊಳ್ಳೋ ಚಾಪೆ ಮೇಲೆ ಇತ್ತೇನೋ ಗೊತ್ತಿಲ್ಲ, ನಾನು ಬೇಸಿಗೆಯಲ್ಲಿ ಶರ್ಟ್ ತೆಗೆದು ಮಲ್ಕೊಂಡು ತಕ್ಷಣ ಹೊಡಿತು ಬೆನ್ನಿಗೆ. ಆಮೇಲೆ ನಮ್ಮ ತಾಯಿಗೆ ಹೇಳ್ದೆ. ಆಮೇಲೆ ಯಾರೋ ಬೇರೆಯವ್ರ ಹತ್ರ ನನಗೆ ಇದು ಮಾಡಿಸಿ, ನೋಡ್ರಿ ಇಲ್ಲಿದೆ, ನೋಡ್ರಿ ಕಾಣಿಸ್ತಾ ನೋಡಿ, ಅಲ್ಲಿದೆ ಹಿಡ್ಕೋಬೇಕೀಗ. ಕೈಯಲ್ಲಿ ಹಿಡ್ಕೋಬಾರ್ದು, ಬರೀ ಕೈಯಲ್ಲಿ ಒಂದು ಬಟ್ಟೆ ತೊಗೊಂಡು ಹಿಡ್ಕೋಬೇಕು. ಅದನ್ನು ನೆನ್ಪಿಟ್ಕೊಳ್ಳಿ, ಇಲ್ಲಾಂದರೆ ಮನೆ ಒಳಗೆ ಹೋಗಿ ಎಲ್ಲೋ ಸೇರ್ಕೊಬಿಡ್ತದೆ. ಆಮೇಲೆ ಹುಡ್ಕೋದು ಕಷ್ಟ. ಈಗ ಅಲ್ಲಿದೆ, ಒಂದು ಬಟ್ಟೆ ತೊಗೊಂಡು ಹಿಡ್ಕೋಬೇಕು. ನಾನು ಬಟ್ಟೆ ತೊಗೊಂಡಿದ್ದೀನಿ, ಆವಾಗ ಹಿಡ್ಕೊಂಡೆ. ನೋಡಿ, ಬಟ್ಟೆ ಹಾಕಿ ನಿಧಾನಕ್ಕೆ ಹಿಡ್ಕೋಬೇಕು. ತುಂಬ ಗಟ್ಟಿಯಾಗಿ ಹಿಡ್ಕೊಂಡ್ರೆ ಸತ್ತೋಗುತ್ತೆ. ನೋಡ್ರಿ ಸಿಕ್ಕಾಕೊಳ್ತು. ನೋಡ್ರಿ ಅದರ ಕೊಂಡಿ ನೋಡ್ರಿ ಎಷ್ಟು ಉದ್ದ ಇದೆ, ಕಲ್ಲರ್ ನೋಡಿ ಹೆಂಗಿದೆ, ನೋಡ್ಕೊಬಿಡಿ ಒಂದು ಸಾರಿ, ನೀಟಾಗಿ ನೋಡ್ಕೊಬಿಡ್ರಿ. ನೋಡ್ರಿ, ಬಟ್ಟೆನಲ್ಲಿ ನಾನು ಹಿಡ್ಕೊಂಡಿದ್ದೀನಿ, ಬದುಕಿದೆ. ತುಂಬ ಗಟ್ಟಿಯಾಗಿ ಹಿಡ್ಕೋಬಾರ್ದು, ಸತ್ತೋಗುತ್ತೆ. ಸಾಯ್ದ ಹಾಗೆ ಹಿಡ್ಕೋಬೇಕು. ಅದು ಭಗವಂತ ಸೃಷ್ಟಿ ಮಾಡಿದ್ದಾನೆ, ಅದಕ್ಕೊಂದು ಕೊಂಡಿ ಕೊಟ್ಟಿದ್ದಾನೆ, ವಿಷದ ಕೊಂಡಿ. ಅದರ ಡ್ಯೂಟಿ ಅದು ಮಾಡಿದೆ. ನನಗೆ ಹೊಡೆದಿದೆ, ಅದು ಹೊಡಿಬೇಕು, ಭಗವಂತ ಕೊಟ್ಟಿದ್ದಾನೆ, ಹೊಡೆದಿದೆ. ಇಲ್ಲಿ ನೋಡಿ, ಸರಿಯಾಗಿ ಕಚ್ಚಿದೆ ಇದು ನನಗೆ, ಗೊತ್ತಾಯ್ತಲ್ಲ. ಓಕೆ, ಈಗ ಇದನ್ನು ಆಚೆ ಬಿಡೋಣ. ಇದನ್ನು ತಗೊಂಡೋಗಿ ದೂರ, ಇದೆಲ್ಲ ಆಚೆ ತಗೊಂಡೋಗಿ ಬಿಡಬೇಕಾಗುತ್ತೆ ಇವತ್ತು. ಓಕೆನಾ? ಓಕೆ, ಈಗ ಇದನ್ನು ಆಚೆ ತಗೊಂಡೋಗಿ ದೂರ ಬಿಟ್ಟು ಬರೋಣ. ಓಕೆನಾ? ಇದನ್ನು ಆಚೆ ತಗೊಂಡೋಗಿ ಬಿಟ್ಟು ಬರೋಣ. ತುಂಬ ಕತ್ಲಿದೆ ಹೊರಗಡೆ, ಆದರೂ ಬಿಟ್ಟು ಬರೋಣ, ಸಾಯಿಸಬಾರ್ದು. ಸ್ವಲ್ಪ ದೂರ ಬಿಟ್ಟರಾಯ್ತು, ನಮ್ಮ ಮನೆಯಿಂದ ತಗೊಂಡೋಗಿ ದೂರ ಬಿಟ್ಟರಾಯ್ತು ಅಲ್ವಾ? ಸಾಯಿಸಬಾರ್ದು. ಚೈತ್ರ ಪೌರ್ಣಮಿ ಇವತ್ತು, ತಾರೀಕು 2 ಚೈತ್ರ ಪೌರ್ಣಮಿ, 4ನೇ ತಿಂಗಳು 2026 ಇಸ್ವಿ. ಇನ್ನೊಂದು ದಿವಸ ಆಗುತ್ತಾ? ಚೈತ್ರ ಪೌರ್ಣಮಿ ದಿನ ನಂದು ಜನ್ಮದಿನ, ಹನುಮಾನ್ ಜಯಂತಿ, ಹಾಗೆ ನನ್ನ ಜನ್ಮದಿನ ಚೈತ್ರ ಪೌರ್ಣಮಿ, ಗೊತ್ತಾಯ್ತಲ್ಲ. ಈ ದಿನ ಇದು ನನಗೆ ಹೊಡೆದಿದೆ. ನನ್ನ ಹೆಸರು ನಾಗರಾಜ ಬರುತ್ತೆ. ಓಂ ಆದಿಶಕ್ತಿ ನಾಗರಾಜ ಸ್ವಾಮಿ ನನ್ನ ಹೆಸರು. ನಂದೇ ರಾಶಿ ವೃಶ್ಚಿಕ. ಹೊಡೆದಿದೆ ನನಗಿವತ್ತು, ಪರವಾಗಿಲ್ಲ, ಅದಕ್ಕೆ ನಾನು ಸಾಯಿಸೋದಿಲ್ಲ, ಬಿಟ್ಬಿಡ್ತೀನಿ. ನೋಡಿ, ಇಲ್ಲಿ ಬಿಡ್ತೀನಿ, ನೋಡ್ಕೊಡಲ್ಲಿದೆ ನೋಡ್ರಿ, ಬಿಟ್ಟಿದ್ದೀನಿ. ನೋಡ್ರಿ, ಕಾಣಿಸ್ತಾಯಿದೆ ನೋಡ್ರಿ, ಅಲ್ಲಿ ಕಾಣಿಸ್ತಾನ್ರಿ, ಬಿಟ್ಟಿದ್ದೀನಿ. ಅದೇನು ಸತ್ತು ಹೋಗಿಲ್ಲ, ಆ್ಯಕ್ಟಿಂಗ್ ಮಾಡುತ್ತೆ ಅಷ್ಟೇ. ಅದು ಏನು ಗೊತ್ತಿಲ್ಲದಿರೋ ಥರ ಆ್ಯಕ್ಟಿಂಗ್ ಮಾಡ್ತಾಯಿದ್ದು. ಕಡ್ಡಿ ತಗೊಂಡು ಸುಮ್ಮನೆ ಹಂಗೆ ಕದಲ್ಸೋಣ, ಏನಾಗುತ್ತೆ, ಓಡೋಗ್ಬಿಡುತ್ತೆ ಅಷ್ಟೇ ಅಲ್ವಾ? ಎಷ್ಟು ಫಾಸ್ಟಾಗಿ ಓಡುತ್ತೆ ಗೊತ್ತಾ? ಅದು ಫಸ್ಟ್ ನೋಡಿದ್ರಲ್ಲ ನೀವು, ಫಾಸ್ಟಾಗಿ ಓಡ್ಬಿಡ್ತು. ನೋಡ್ಕೊಳ್ಳಿ. ರನ್ನಿಂಗ್, ಅದ್ರ ಕೆಳಗಡೆ ಹೊರಟೋಯ್ತು ಬಿಡಿ. ಓಕೆ ಅವರೇ, ನೀವು ಅಷ್ಟೇ ಯಾವುದೇ ಪ್ರಾಣಿಯನ್ನು ಕೊಲ್ಲಬೇಡಿ. ಭಗವಂತ ಅವಳಿಗೆ ವಿಷ ಕೊಟ್ಟಿದ್ದಾನೆ, ಕೊಂಡಿ ಕೊಟ್ಟಿದ್ದಾನೆ, ಹೊಡೆದಿದ್ದಾವೆ, ಅದ್ರ ಕರ್ತವ್ಯ ಮಾಡಿದ್ದಾವೆ. ನಾವು ಯಾವತ್ತೂ ಅವಳಿಗೆ ಹಿಂಸೆ ಮಾಡಬಾರ್ದು. ಉದೋ ಎಲ್ಲಮ್ಮ ದೇವಿ, ಉದೋ ಎಲ್ಲಮ್ಮ ದೇವಿ, ಎಲ್ಲಮ್ಮ ದೇವಿ. ಎಲ್ಲರೂ ಒಳ್ಳೆಯದಾಗಲಿ. ಓಂ ಶಾಂತಿ.